ಹೇಳೋದಿಲ್ಲ ಉತ್ಸಾಹಲಿಕ್ಕಿತ್ತು ಅವ್ರ ಮನೆ ನನಗೆ ಬೇಕು ನಿಮ್ಮ ಮಾವನ ಎರಡು ಗಂಟೆ ಹೋದಿತ್ತು ನಡಿಯ ನಾನು ಎರಡೇ ತೆಗ್ದಕ್ಕೆ ಹೋಗಿ ಅಡಿಗೆ ಮನೆ ಮಾಡಿ ಬರ್ತಿತ್ತು. ಅವ್ರ ಅಕ್ಕ ನೀಡಾಗ ಒಳಗೆ ಹೋಗ್ಯಾಳ ಆ ದೇವ್ರ ಮನ್ಯಾಗ ಬರ್ತಕೊಂಡು ಮುಗಿತ ಹುಡುಗಿ ಅಳೋದ ನಿಲ್ಸಿದ್ದಲ್ಲಿ ಅಕ್ಕಿ ಒಳಗೆ ಕಟ್ಟಾಗ ಇವ್ ಹುಟ್ಟಾಗ ಸಂಕ ಆಗ್ತದೆ ಎಲ್ಲಿಂದ ಎಲ್ಲಿ ನಿಂತಿರ್ತಾವ ಎಲ್ಲರೂ ಊಟ ನಾಕಿದ್ರೆ ಎಲ್ಲರೂ ಲೈಟ್ ಹತ್ತದ್ರು. ಅದಕ್ಕೆ ಅಕ್ಕಿ ಮ್ಯಾಗ ಹಾಸಿ ಒಂದು ಹಾಡ ಹಾಡ್ತಾನೆ. ಹೊಳೆಯ ದಂಡೆಯ ಮ್ಯಾಲ ಎಳೆಯ ಸವತಿಯ ಕಾಯಿ, ಹೊಳೆಯ ದಂಡೆಯ ಮ್ಯಾಲ ಎಳೆಯ ಸವತಿಯ ಕಾಯಿ, ಹರಿಯಂದರ ಹ್ಯಾಂಗ ಹರಿಯಾಲೆ ನರ ಸೊಸೆಯ ಮರೆಯಂದರ ಹ್ಯಾಂಗ ಮರಿಯಾಲೆ. ಹುಚ್ಚಿ ನಮ್ಮ ಅಕ್ಕ ನೋಡಕ್ಕಲ್ಲ ನಿಮ್ಮ ಅಪ್ಪ ನೋಡಕ್ಕಲ್ಲ ನಿನ್ ನೋಡಕ್ ಬಂದೆ ನನ್ ಕೂಡ ನೋಡ್ರಿ ಪ್ರೀತಿಯಿಂದ ಬಾಳೆ ಮಾಡಿದ್ರೆ ಅಕ್ಕನ ತಮ್ಮನ್ನು ನಡೀತು ನಮಗೆ ಅಕ್ಕನ ನಡೀತು. ಇಷ್ಟ ಐತಿರಪ್ಪ ನಮ್ಮ ಬದುಕು ಅನ್ಸೋದು. ಇಂಥ ಹಬ್ಬ ಹುಣ್ಣಿಮೆ ಅನ್ನೋದು ಮಹಾನವಮಿ ಹಬ್ಬಕ್ಕಂತೂ ನಮ್ಮ ವರಕವಿ ದ.ರಾ. ಬೇಂದ್ರೆ ಅವ್ರು ಏನ್ ಹೇಳ್ಯಾರ ಗೊತ್ತಾ? ಹಿಂದಿರುವ ಹಾಗೆ ಈಗ ಅಂಗಾರವಾಯ್ತು, ಇಂದು ಮುಟ್ಟಿದ ಪತ್ರೆ ಬಂಗಾರವಾಯ್ತು, ಮುಂಬರುವ ಬಾಳಿನ ಸಿಂಗಾರವಾಯ್ತು. ಹಿಂದಿರುವ ಹಾಗೆ ಈಗ ಅಂಗಾರವಾಯ್ತು, ಮುಂಬರುವ ಬಾಳಿನ ಸಿಂಗಾರವಾಯ್ತು, ಇಂದು ಮುಟ್ಟಿದ ಪತ್ರೆ ಬಂಗಾರವಾಯ್ತು, ಬಾ ಇನ್ನು ಹೋಗೋಣ ಸೀಮೆಯ ಹಾಗೆ. ಎದರ ಸೀಮೆ? ಅಹಂಕಾರದ ಸೀಮೆ. ನಾನು ಇನ್ನೊಂದು ಹಬ್ಬ, ನಾ ಸಾಹುಕಾರ ಅನ್ನೋದು, ನಾ ಮೇಲ್ಜಾತಿಯವ ಅನ್ನೋದು, ನಾನು ದೊಡ್ಡ ಆಫೀಸರ್ ನಾನು ಅನ್ನೋದು, ರೂಪ ಯೌವನ ಅಧಿಕಾರ ಹಣ ಇವೆಲ್ಲವುಗಳನ್ನು ದಾಟಿ ಮಾನವೀಯತನ ನಾವು ಮೆರೆಯೋಣ. ಅದಕ್ಕೆ ಹೋಗೋಣ ಬಾಯಿದು ಸೀಮೆಯನ್ನಾಗಿ ಅಂತ ಹೇಳ್ತಾರೆ. ನೋಡಿ ಎಷ್ಟು ಈ ಮಹಾನವಮಿ ಹಬ್ಬ ಹೆಣ್ಮಕ್ಳ ಜೀವನದಲ್ಲಿ ಅಂತೂ ಎಷ್ಟು ಮುಖ್ಯವಾದದ್ದು ಅಂತ ಅನ್ನೋದ್ರ ಸಲುವಾಗಿ ಸುಮ್ಮನೆ ಒಂದೆರಡು ಪದ್ಯ ಅವ ಎರಡು ಹೇಳಿ ನನ್ನ ಮಾತು ನಾನು ಕೊನೆಗೆ ಮುಗಿಸ್ತೀನಿ. ಯಾವೇನು ತಿಳ್ಕೋಬಾರ್ದು. ಹೆಣ್ಮಕ್ಳು ಮಕ್ಕಳನ್ನ ಎಷ್ಟು ಪ್ರೀತಿಯಿಂದ ನಾವು ಜೋಪಾನ ಮಾಡ್ತೇವೋ ಕೆಲವೊಂದು ಮಕ್ಕಳ ಹಾಕಿ ಇರೋದಿಲ್ಲ. ಅವರನ್ನು ಕೇವಲವಾಗಿ ಕಾಣುವ ಸಮಾಜದಲ್ಲಿ ಈಗ ಅದೆಲ್ಲ ಸ್ವಲ್ಪ ಹೋಗ್ಯದಂತ ಅನಿಸ್ತದೆ ನನಗೆ. ಮಕ್ಕಳಿಲ್ಲದ ತಾಯಂದಿರ ಕೈ ಹಿಡಿದು ಮಕ್ಕಳು ತೊಡೋದಕ್ಕೂ ಕೂಡ ಹಿಂದೆ ನೋಡ್ತಾರೆ. ಒಂದು ಕಾಲ ಇರುತ್ತೆ ಅದು ಹಾಗೆ. ಅದಕ್ಕೆ ಅದ್ರ ಆ ಮಹತ್ವವನ್ನು ಕುರಿತು ಒಂದೆರಡು ಪದ್ಯಗಳನ್ನು ನಿಮಗೆ. ಬಾಲಕರಿಲ್ಲದ ಬಾಲಿಗಾದರ ಜನ್ಮ ಬಾಡಿಗೆಯಂತೂ ದುಡಿದಂಗ, ಬಾಡಿಗೆಯಂತೂ ದುಡಿದಂಗ, ಬಾಳೆಲೆಯ ಹಾಸುಂಡು ಬೀಸಿ ಬಗೆದಂಗ, ಬನ್ಸಿ ಬಾಗಿಲದಾಗ ಬಂಗಾರ ದೊಡಕಲ್ಲು, ಬನ್ಸಿ ಬಾಗಿಲದಾಗ ಬಂಗಾರ ದೊಡಕಲ್ಲು, ಬಂದು ಕುಟ್ಟಾಗ ಸೊಸೆಯಿಲ್ಲ, ಬಂದು ಕುಟ್ಟಾಗ ಸೊಸೆಯಿಲ್ಲ, ಮಹಾನವಮಿ ಬನ್ನಿ ಮುಡಿಲಾಕ ಮಗನಿಲ್ಲ, ಬನ್ನಿ ಮುಡಿಲಾಕ ಮಗನಿಲ್ಲ, ಬನ್ಸಿ ಬಾಗಿಲದಾಗ ಅಂಜೂರಿ ಗಿಡ ಹುಟ್ಟಿ ಟೊಂಗಿ ಟೊಂಗಿಗೆಲ್ಲ ಗಿಳಿ ಕೂತು, ಟೊಂಗಿ ಟೊಂಗಿಗೆಲ್ಲ ಗಿಳಿ ಕೂತು ಹಾಡವ, ಬಂಜಿ ನಿನ್ನ ಬದುಕು ಹೆರವರಿಗೆ, ಬಂಜಿ ನಿನ್ನ ಬದುಕು ಹೆರವರಿಗೆ, ಕಂದನ ಕೊಡಿಸಿವನೆ ಬಂಧನ ಬಿಡಲಾರೆ, ಬಂಜಂಬ ಶಬುದ ಬರಲಾರೆ, ಬಂಜಂಬ ಶಬುದ ಬರಲಾರೆ, ಮತ್ತೆ ತಾಗೆ ಬಂಜಾಗಿ ನಾನು ಇರಲಾರೆ. ಇಂಥ ಹಬ್ಬದೊಳಗೆ ಮಕ್ಕಳು ಗಂಡು ಮಕ್ಕಳು ಎಷ್ಟು ಮುಖ್ಯ, ಹೆಣ್ಮಕ್ಳು ಎಷ್ಟು ಮುಖ್ಯ, ಹೆಣ್ಮಕ್ಳು ಎಷ್ಟು ಮುಖ್ಯನೋ ಗಂಡು ಮಕ್ಕಳು ಕೂಡ ಅಷ್ಟೇ ಮುಖ್ಯ. ಅದಕ್ಕೆ ಸಂತೋಷದಿಂದ ಹಿಂದಿರುವ ಹಾಗೆ ಈಗ ಅಂಗಾರ ಆಗತ್ತಂದ್ರೆ ಸುಟ್ಟು ಭಸ್ಮಾಗಿ ಹೋಗ್ಬಿಡೋದು. ಏನ್ ಬೇಕಾದಿರೋಲ್ಲ ನಾವು ಮರೆತು ಬಿಡಬೇಕು ಅಂತ. ಅದ್ರ ಸಲುವಾಗಿ ಒಂದು ಮಾತು, ಇದರಲ್ಲಿ ಬಹಳ ಜನ ಹಿರಿಯರು ಇದ್ದೀರಿ. ವಯಸ್ಸಿಗೆ ಬಂದಂತಹ ಗಂಡು ಮಕ್ಕಳು ಮದುವೆ ಆದ ಹೊಸದೊಳಗೆ ತಂದೆ ತಾಯಿಗಳನ್ನು ಬಹಳ ನಿಕೃಷ್ಟವಾಗಿ ಕಾಣೋದನ್ನು ನಾವು ಈಗ ನೋಡ್ತೀವಿ. ಅದರಲ್ಲಿ ವಿದ್ಯಾವಂತರು, ಎಂಜಿನಿಯರ್, ಡಾಕ್ಟರ್ ಆಗಿ ಫಾರಿನ್ ವಿಮಾನ ಹತ್ಯಾರು ಕೊಡ್ತಾರೆ. ತಾಯಿ ತಂದೆ ಸತ್ರ ಮೆಟ್ಟು ಹೋಗ್ಯಾಕ ಸೈಟ್ ಬರೋದಿಲ್ಲ. ಎಲ್ಲ ಹಂಗಿರ್ತಾರ ಅಂತ ಹೇಳೋದಿಲ್ಲ, ಹಂಗಿರ್ತಾರ ಅಂತ ಹೇಳೋದಿಲ್ಲ. ಅದ್ರ ಸಲುವಾಗಿ ಪಾಪ ತಾಯಿಗೆ ಎಷ್ಟು ಸೊಸಿ ಬರ್ತಾಳಂತ ಖುಷಿ ಬಾಳ ಮನದಾಗ.
ಸೊಸಿ ಬರ್ತಾಳಂತ ಖುಷಿ ಬಾಳ ಮನದಾಗ ಸೊಸಿ ಬಂದು ಮಗನ ಕಸಗೊಂಡು ಬಾಳುವಾಗ ಮುಗಿಲಿಗೆ ಬಾಯಿ ಬಿಡ್ತಾಳ, ಮುಗಿಲಿಗೆ ಬಾಯಿ ಬಿಡ್ತಾಳ. ಮಕ್ಕಳಿಂದ ಅವ್ರಿಗೆ ಹೆಣ್ಮಕ್ಳಿಗಿರೋದು ಆಸರೆ ಏನು ಒಂದು ತೋರು ಮನೆ ಆಸರೆ. ಎಂಟೆತ್ತಿರ ಕಮತ ಹೆಣ್ಣು ಹಾಕೊಂಡು ಕೊಡಸಾಲಿ ನನ್ನ ಅಣ್ಣ ತಮ್ಮರು ಬರ್ತಾಳ ಊರು ಬಡ್ಡ್ಯಾಗ ಕೂರಿಗೆಯಿಂದ ಕೂರಿಗೆ ಕೂರಿಗೆಯಿಂದ ಕೂಡಿಗೆ ಗಿಣಿ ಹಿಂಡ ಆಡ್ದಂಗೆ ಆಡ್ತಿರ್ತಾವ. ಆದ್ರೆ ಇವತ್ತೇನಾಗೈತಿ, ಎಲ್ಲ ಅಣ್ಣ ತಮ್ಮ ಬೇರೆ ಆಗಿಬಿಟ್ಟಾರ. ಎಂಟೆತ್ತಿನ ಕಮತ ಐತಿ, ಒಬ್ಬೊಬ್ಬರಿಗೆ ಒಂದೊಂದು ಎತ್ತು ಬಂದ, ಒಬ್ಬೊಬ್ಬ ಒಂದೆತ್ತು ಅದಕ್ಕೊಂದು ಕೋಣಗಾರ ಹೊಡ್ಯಾರ. ಅದಕ್ಕೆ ಆ ತಾಯಿ ಕಷ್ಟಪಟ್ಟು ಸಾವಿರದ ಎತ್ತುಗಳು ಬ್ಯಾರ್ಯಾಕ ಮೇಯ್ದಾವ, ಸಾವಿರದ ಎತ್ತುಗಳು ಬ್ಯಾರ್ಯಾಕ ಮೇಯ್ದಾವ, ಸಾವಿರದ ಎತ್ತುಗಳು ಬ್ಯಾರ್ಯಾಕ ಮೇಯ್ದಾವ, ಬ್ಯಾರ್ಯಾಗ್ಯಾರೇನ ಅಣ್ಣತಮ್ಮರು, ಬ್ಯಾರ್ಯಾಗ್ಯಾರೇನ ಅಣ್ಣತಮ್ಮರು ಫಲದಾನ ಜೋಡು ಕೂರುಗಿ ಅಗಲ್ಯಾವ, ಜೋಡು ಕೂರುಗಿ ಅಗಲ್ಯಾವ. ಯಾರ್ಯಾರ ಸಂಬಂಧ ಜೀವಕ್ಕ ಬಂದಾರ ತಂದ್ಯಾರ ತಾಯಾರ, ಜೀವಕ್ಕ ಬಂದಾರ ತಂದ್ಯಾರ ತಾಯಾರ, ಮೈದುನರಾರೋ ಮಗನಾರು, ಮೈದುನರಾರೋ ಮಗನಾರು, ಸಾವಾಗ ಕೈ ಹಿಡಿದ ಗಂಡ ಕಣಿಗಾಲ. ಯಾವ ಗಂಡ ಯಾವ ಹೆಂಡತಿ ಯಾವ ಮಕ್ಕಳು ಯಾರ್ಯಾರ ಸಂಬಂಧ ಈ ಬದುಕಿಗೆ ಬಂದೇವೆ. ಅದರ ಸಲುವಾಗಿ ಒಂದೇ ಒಂದು ಆಸೆಯನ್ನು ನಾವೆಲ್ಲರೂ ಇಟ್ಟುಕೊಂಡು ಪರಸ್ಪರ ನಮ್ಮ ಮನೆಯವರಂತಾನೆ ಅಲ್ಲ, ಇಡೀ ಸಮುದಾಯದವರು, ನಾನು ನನ್ನವರು ಅಣ್ಣತಮ್ಮರು ಅಣ್ಣ ಕಾಕ ಚಿಗಪ್ಪ ಮಾವ ಅಂದ್ಕೊಂಡು ಹಿಂದೆ ನಾವು ಹೆಂಗೆ ಬದುಕಿ ಬಂದಿದ್ವಿ ಹಂಗೆ ಪರಸ್ಪರ ಪ್ರೀತಿಯಿಂದ ಬದುಕಿದ್ರೆ ಇಂಥ ಹಬ್ಬ ಹುಟ್ಟುವೆಗಳನ್ನು ಆಚರಿಸಿದ್ರು ಕೂಡ ಅದು ಸಾರ್ಥಕ ಆಗ್ತದೆ ಅಂತ ಮಾತನ್ನ ಹೇಳಿ ಈ ಸಂದರ್ಭದೊಳಗೆ ನಮ್ಮ ಕೆಂಚಣ್ಣ ಸರ್ ಒಳಸಂಗದ ಸರ ಆಶಯವನ್ನು ಅವರ ಮುಖಾಂತರವಾಗಿ ಅವರು ನಮ್ಮ ಮಲ್ಲಿಕಾರ್ಜುನ ಹೇಳಲು ಇಲ್ಲಿ ಬಂದ ಮೇಲೆ ನಿಮ್ಮನ್ನೆಲ್ಲ ನೋಡಿ ನಿಜವಾಗ್ಲೂ ಖುಷಿ ಆಗ್ತದೆ. ಈ ಹಬ್ಬ ಹರಿದಿನಗಳಲ್ಲಿ ಮಕ್ಕಳೆಲ್ಲಿ ಮತ್ತೆ ಹಕ್ಕಿ ಹಾರಬೇಕು ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಬರೋದು ಹೋಗೋದು ಮಾಡ್ಕೊತ ಇರಲಿ. ಇದನ್ನು ಅರ್ಥಪೂರ್ಣವಾಗಿ ಅಣ್ಣತಮ್ಮರು ಅತ್ತಂಗಿರು ಅನ್ನುವಂಥದ್ದು. ಗಂಡು ಮಕ್ಕಳಂತೂ ತಾಯಿ ತಂದೆ ಇರುತ್ತಾನೆ ತವ್ರ ಮಂದಿ, ತಾಯಿ ತಂದೆ ಸತ್ನಾಗಿ ಆತ ತವ್ರ ಮನೆ. ಎಷ್ಟು ಮಂದಿ ಅಣ್ಣತಮ್ಮರು ಅತ್ತಂಗಿರನ್ನ ಹಬ್ಬ ಹುಡುಗಿ ಕಳ್ಸೋದು ಮಾಡ್ತೀರಿ ಹೇಳಿ, ಅದು ನಿಲ್ಲಬಾರ್ದು. ಅದಕ್ಕೆ ದಯವಿಟ್ಟು ಆ ಸಂಸ್ಕೃತಿಯನ್ನ ಮುಂದುವರಿಸಿಕೊಂಡು ಹೋಗುವ ಮುಂದೆ ನಮ್ಮ ಮಕ್ಕಳಿಗೆ ಕೂಡ ನಾವು ಅದನ್ನ ಆ ಪ್ರೇರಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಇಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನೀವು ಮಾಡ್ತಾ ಇದ್ದೀರಿ. ನಿಮಗೆಲ್ಲ ಶುಭಾಶಯಗಳನ್ನು ಹೇಳಿ ಅಭಿನಂದನೆಗಳನ್ನು ಹೇಳಿ ನನ್ನನ್ನು ಕರೆಸಿ ಎರಡು ಮಾತು ಅದಕ್ಕೆ ಅವಕಾಶ ಕೊಟ್ಟರಿ. ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೆ ಪ್ರೀತಿಯಿಂದ ಗೌರವ ಕೊಟ್ಟಿದ್ದೀರಿ. ಏನು